ಎಷ್ಟು ಗೊಬ್ಬರ ಹಾಕಿದ್ದ ದುರ್ಗಪ್ಪ ಎಂಥ ಬೆಳೆ ಬೆಳೆಸ್ಬಿಟ್ಟು ಓ ಮಾವು ಇಲ್ಲೇ ಅದ ದುರ್ಗಪ್ಪ ಮಾವ ಬಾಬಾ ಮಾವ ಮೆಕ್ಕೆಜೋಳ ಏನು ಬೆಳೆ ಬೆಳೆಸ್ಬಿಟ್ಟಿವ ಮರ ಏಟಾಗಿದ್ದು ಗೊಬ್ಬರ ಒಂದು 6 ಚೀಲ ಹಾಕಿದ್ದೆ ಅದಕ್ಕೆ ಅಲ್ಲೋ ನಿನ್ನಂಥ ಬೆಳೆ ಯಾರ್ಯಾರು ಬೆಳೆದಿಲ್ಲ ಮಾವ ಏಯ್ ನಾನು ಒಬ್ಬಂದ ಬೆಳೆದೈತೆ ಅಂದೆ ಊರಾಗ ಅನೇಕ ಜನಗಳು ಈ ವರ್ಷ ಮಳೆ ದೇವ ಸಂಪಾಗ್ಯಾನ ಎಲ್ಲರೂ ಬೇಕಾದಂಗೆ ಬೆಳೆ ಅದಾವ ಬರೀ ನಂದು ಒಂದೇ ಹೊಗಳಿದ್ರೆ ಹೆಂಗಲ್ಲಿ ಅಲ್ಲಿ ನೋಡಿ ನಮ್ಮ ಹೊಲದ ಬಗಲಿ ಹೆಂಗೆ ಬೆಳೆಸ್ಯಾರ ನೋಡು ಏ ಮಾಮ ನಿನ್ನ ಬೆಳೆ ಒಟ್ಟು ಬೆಳೆ ಯಾರ್ಯಾರು ಬೆಳೆದಿಲ್ಲಮ್ಮ ಅಷ್ಟೇನಿಲ್ಲಪ್ಪ ಮಾ ಒಂದು ಸ್ವಲ್ಪ ಅಡಿಕೆಲಿ ಐತೆ ಕೊಡಮ್ಮ ಏನ ಅಡಿಕೆಲಿ ಮಾ ಅಡಿಕೆಲಿ ಅಲ್ಲೇ ನೀನು ಹೊಗಳಿದಾಗ ಗೊತ್ತಾಯ್ತು ನನಗೆ ನೀನು ಬಂದಿರೋದು ಅಡಿಕೆಲಿಗೆ ಅದಕ್ಕೆ ಜೋಳ ಎಲ್ಲರೂ ಇದಕ್ಕಿಂತ ಮುಂದದವ ಅವರು ಹೇಳವಲ್ಲ ನಂದು ಬೆಳೆಸಿದ್ದು ಹೇಳ್ತಾನಿವ ಅಡಿಕೆಲಿಲ್ಲಪ್ಪ ನಾ ಮುಂಜಾನೆ ಹೊಲ್ದಕ್ಕೆ ಬಂದೀನಿ ಇಲ್ಲೇ ಕುತ್ಕೊಂಡು ಮಕ್ಕ ತೊಳ್ಕೊಂಬಂದವು ಇಲ್ಲೇ ಅದೀನಿ ನಾನು ಏ ಒಂದು ಸ್ವಲ್ಪ ಕೊಡ ಮಾಮ ಹಂಗೆ ಮಾಡಿ ಇರ್ಲಾಗ್ಲೇ ಅಪ್ಪ ನಮ್ಮ ತಲೆಯಲ್ಲಿ ಇರ್ತಾರೆ ನೀ ಬೇಡ ಇಲ್ಲ ಅಂತ ನೀನು ಎಲ್ಲನ ಅದಕ್ಕೆ ಹೊಗ್ಳಕ್ಕೆ ಬಂದ್ಬಿಟ್ಟ ನೀನು ದಿಮಾ ಕಡ್ಸಕ್ಕೆ ಬರಂತಾಳ ಒಮ್ಮೆಲ್ಲ ನಾನು ಕೇಳಾರ್ದಂಗೆ ಇರ್ತಾ ಅವಾಗ ಹೇಳ್ತೀನಿ ಅಯ್ಯೇ ಗೊತ್ತಾಯ್ತು ಹೋಗು ಎಂತಾರ ಅದಾರಂತ ರೊಟ್ಟಿ ಕೊಡ್ಲಿದ್ರು ಹೊಟ್ಟೆ ಕಿಚ್ಚ ಅಂತಾರೆ ನಿಮ್ಮಂಥ ಸೊಳ್ಳೆ ಮಕ್ಕಳು ಇರೋದು ಊರಾಗ ಸ್ವಲ್ಪ ಅಡಿಕೆಲಿ ಕೇಳ್ಯಾನ ಕೊಡಲಿಲ್ಲ ಬರಂತಾಳಂತೆ ಏನು ದೊಡ್ಡ ಆಸ್ತಿ ಕೊಟ್ಟ ನನಗೆ ಮಾತಾಡ್ತಾನೆ ಹೋಗಾಕ ಹೋತಿ ನಿಮ್ಮಂಥ ನೇಸ್ ಮಂದಿ ನೋಡಿಲ್ಲ ನಾನು ಅವನು ಗಡ ಅಡಿಕೆಲಿ ಕೇಳಿರ್ ಕೊಡಲ್ಲ ಅವನು ದುರ್ಗಪ್ಪ ಇಂಥವ್ರ ಬೆಳಿತ ನಮ್ಮ ಏನು ಮುಖ ಮಣ್ಣು ಹಾಕಂದ್ರೆ ಬೆಳೆಯವರು ನಮಗೂ ಎಂಥ ಬೆಳಿಬೇಕು ಎಂಥ ಸಣ್ಣ ಮಕ್ಕಳು ಬೆಳೆಯೋದು ಮತ್ತೆ ಬಾ ಏನು ಬೆಳೆ ಬೆಳೆದಾನಪ್ಪ ಅಂತ ನಾನು ಏನು ಹಾಕಿದ್ದಾನೆ ನಾವು 8 ಚೀಲ ಗೊಬ್ಬರ ಹಾಕಿರೂ ಬೆಳೆವಲ್ವ ಗಡ ಒಂದು ಈಟು ಅಡಿಕೆಲಿ ಕೇಳಿದ್ರೆ ಕೊಡಲ್ಲ ಜಿಬ್ಬ ಇಷ್ಟು ಕಸ ಐತಿ ಬೆಳೆದನಂದ್ರೆ ನಾನು ಮುಂದೆ ಬೆಳೆಸ್ ನಾಡು ಬೆಳ್ಳಿ ವರ್ಷ ಬೆಳ್ಳಿ ಆಯ್ತು ನಾನು ಮುಂದೆ ಬೆಳೆಸ್ತೀನಿ ಎಷ್ಟು ದಿನ ಗದ್ದೆ ಹೆಚ್ಚಿ 20 ದಿನ ಗಡ ಎದ್ಬಿಡ ಆದ್ರೆ ಅಂದ್ರೆ ಮಳೆ ಒಂದು ಏಕ ಬಿಡ್ತೈತಿ ಅಲ್ಲ ತಣಿಗೆ ಬೇಸಾಗೈತೆ ಈ ಮಳೆ ನೋಡಿ ಕಡಿಗೆ ಹೊಡ್ಸಕೈತೀನಿ ನಿಲ್ಲಿದ್ದು ನೀರು ನೀರ ಬಿಟ್ಟಿಲ್ಲ ಈಗ ಯಾಕೆ ಯಾಕೆ ನೀರು ನಿಂತು ಬಿಡ್ತೈತಲ್ಲ ನೀರು ನಿಂತ್ಕೊಂಡ್ಬಿಟ್ರೆ ಈಗ ಕೊದ್ಬಿಡ್ತಾವ ಈಗ ಕೊತ್ಬಿಡ್ತು ಹಾಂ ಅಯ್ಯೋ ಎಷ್ಟು ಮಟ್ಟ ನೀರು ನಿಂತಿತ್ತು ಒಂದು ಗೇಣ ಅವನು ಇವ ಏನು ಒಂದಿಟ್ಟು ಅಡಿಕೆಲಿ ಕೊಡ್ಲಾರ್ದಕ್ಕೆ ಯಾ ನಮ್ಮನಿ ಇದು ಮಾಡ್ತಾನೆ ಅಂತ ನಾನು ಏನು ದೊಡ್ಡ ಆಸ್ತಿ ಕಸ್ಕೊಂಡಾರ ಹಂಗೆ ಮಾಡ್ತಾನೆ ಹೋಗ ಪ್ಯಾಲಿ ನಿಮ್ಮಂಥ ನೇಸ್ ಮಂದಿ ನೋಡಿಲ್ಲ ನಾನು ಹಲೋ ಬಿಗ್ರ ಆರಾಮ ನಾವು ಆರಾಮದೀವಿ ಹೆಂಗದಪ್ಪ ನಿಮ್ಮ ಕಡೆ ಬೆಳೆ ಮಳೆ ಬೆಳೆ ಹೆಂಗ ಈ ವರ್ಷ ಹೆಂಗ ಮಗಳು ಕರ್ಕೊಂಬಂದೇನ ಹಬ್ಬಕ್ಕೆ ಏನು ಮತ್ತೆ ಮಗಳು ಸಣ್ಣ ಮಗಳು ಸಾಲಿಗೆ ಹಚ್ಚಿದೇನ ಹೌದಾ ಮತ್ತೆ ಇಲ್ಲಿ ಒಂದು ಕಡೆ ಕೇಳ್ತಾರ ಹೆಂಗ ಕೊಡ್ತೇ ಹೆಂಗೆ ಏ ಬೇಸದಾರ ಬೀಗ್ರನ್ನ ಯಪ್ಪ ಮೊದ್ಲು ಅದನ್ನ ಕುಂದ್ರಗಾರ ಮಾಡು ಫೋನ್ಯಾಗಾರ ಮಾತಾಡಲಿ ಯಪ್ಪ ಏನು ಅಸಹ್ಯ ಚಾಳಿ ಕಳ್ಕೊಂಬಿಟ್ಟಿಲ್ಲ ನೀವು ಆ ನಾಚಿಕೆಲ್ಲ ಬಿಡ್ಲೆ ಫೋನ್ಯಾಗೂ ಮಾತಾಡ್ತಾನೆ ಮತ್ತೆ ಅದನ್ನು ಮಾಡ್ತಾನೆ ನಾಚಿಕೆ ಇರ್ಬೇಕು ಸ್ವಲ್ಪ ಸರ ಇಲ್ಲೇ ಕುಂದ್ರಿ ಇಲ್ಲೇ ಕಟ್ಟೆ ಇಲ್ಲೇ ಕುಂದ್ರ ಚೆನ್ನಾಗಿತ್ತು ಇಲ್ಲೇ ಕುಂದ್ರ ವಾತಾವರಣ ನಮ್ಮ ಬೆಂಗಳೂರಿಗಿಂತ ಭಾರಿ ಐತಿ ಬಿಡ. ನಮಸ್ಕಾರ ರೀ ಸರ. ಓ ನಮಸ್ಕಾರ ನಮಸ್ಕಾರ ದುರ್ಗಪ್ಪ ಬರ್ರಿ ಆರಾಮದಿರಿಲ್ಲ? ಆರಾಮದೀವಿ ಸರ್ ಆರಾಮ. ಬರ್ರಿ ಬರ್ರಿ ಕುಂದ್ರ ಬರ್ರಿ. ಸರಿಯಪ್ಪ ದುರ್ಗಪ್ಪ ಕುಂದ್ರತಾನ. ಏನ್ರಿ ಸರ ಭಾಳ ದಿನಕ್ಕೆ ಬಂದ್ಬಿಟ್ರಿ? ಮತ್ತೆ ದುರ್ಗಪ್ಪ ಹಬ್ಬ ಐತಲ್ಪ ಮತ್ತೆ ಹಬ್ಬಕ್ಕೆ ಬಂದೀವಿ ಮತ್ತೆ ನಿನ್ನೆ ಬಂದೀವಿ ನಾವು.
ಸುಮ್ಮನೆ ಹಂಗ ಈ ವಾತಾವರಣ ಬೆಂಗಳೂರಿಗಿಂತ ಭಾರಿ ಐತಿ ಬಿಡಪ್ಪ ಇದು ಎಲ್ಲ ವಾತಾವರಣ. ನಮ್ಮ ಕಡೆನೂ ಮಳೆ ಭಾರಿ ಆಗಕತ್ತೈತಿ. ಈ ವರ್ಷ ರೈತರಿಗೆ ಒಳ್ಳೇದು ಮಾಡ್ಯಾನ ಮೇಘರಾಜ. ನೋಡ್ರಿ ಹೆಂಗೈತಿ ಇದು ಕ್ಲೈಮೇಟ್ ನೋಡಕ್ ಹೆಂಗ್ ಕಾಣತ್ ನೋಡ್ರಿ. ಅಬ್ಬಾ ಭಾಳ ಸಮೃದ್ಧಿ ಐತಿ ಬಿಡ್ರಿ ಇಲ್ಲಿ. ನಾವು ಸುಮ್ಮನೆ ಬೆಂಗಳೂರು ಅಲ್ಲಿ ವಾತಾವರಣ ಪಾರ್ಕ್ನಾಗ ಹೋಗಿ ಕುಂದಿರ್ತೇವೆ. ಅದೇ ಹಂಗ್ರಿ, ನೌಕರಿ ಮಾಡ್ತೀರಿ, ಎ ಸಿ ರೂಮ್ನಾಗ ಆರಾಮ್ ಕುಂದಿರ್ತೀರಿ, ತಣ್ಣಗಿರ್ತೀರಿ. ನಮ್ದೆಲ್ಲ ನೋಡ್ರಿ ಬಿಸಿಲಾಗ ಕೆಲಸ ಮಾಡ್ಬೇಕು. ಏನ್ ಬಿಡೋ, ನಾವು ಮುಂಜಾನೆ ಸಂಜೆ ಮಠ ಅಲ್ಲೇ ಕುಂದಿರ್ತೀವಿ ಎಲ್ಲ ನೋಡಿ ಒಟ್ಟು ಬಂದೋಗ್ಯಾವ ನಾವು ಎಲ್ಲ ಕುಂತು. ನೀವೆಲ್ಲ ಆರಾಮದಿರಿ ನೋಡಪ್ಪ, ಭಾಳ ದಿನ ಬಾಳ್ತೀರಿ ಹೋದ್ರಪ್ಪ ನೀವು. ಯಾರೋ ಶಿವ ಕರ್ಕೊಂಡಾಗ ಹೋಗೋದು, ಶಿವ ಕಳಿಸ್ದಾಗ ಬರೋದು, ಅಷ್ಟಾರಿ ನಮ್ಮ ಜೀವನ. ಆರಾಮಂತ ಇದೆಯಲ್ಲಪ್ಪ? ಆರಾಮದಿರಿ, ನಿಮ್ಮ ಧೈರ್ಯದಿಂದ ಆರಾಮದಿರಿ ಸರ್. ಈತ ಏನ್ ಮಾಡ್ತಾನ್ರಿ ಕೆಲಸ? ಈತ ಅಲ್ಲೇ ನಮ್ಮ ಕಂಪ್ನಿಯಾಗ ಕೆಲಸ ಮಾಡ್ತಾನ ನೋಡ ಬೆಂಗಳೂರಾಗ. ಚಲೋ ಆತ. ಸ್ವಲ್ಪ ಏನಾರು ತಿನ್ನಲೇ ಬಲ್ಕ ಹಂಗ ಏನ್ ಟಿವಿ ಪೇಷಂಟ್ ಆದಾಗ. ವಾತಾವರಣ ಹೆಂಗೈತಿ, ಇಲ್ಲಿ ಮೇವ್ ಹೆಂಗೈತಿ, ಅದಕ್ಕೆ ಈತಕ್ ನಾನು ಇಲ್ಲಿ ಒಂದು ಸೆಡ್ ಹಾಕ್ಸ್ಕೊಡ್ತನ, ಒಂದು ಜರ್ಸಿ ಹಾಕಳ ಮಾಡಿಬಿಡು, ಒಂದು ಎಚ್.ಎಫ್ ಒಂದು 4 ತಂದು ಕೊಡ್ತನ, ಒಂದು 4 ಮಾಡಲೆ ಹುಡುಗ ಅನ್ನಕತ್ತೀನಿ. ಬಿಸಿಲಾಗಿ ಏನ್ ಬಿಡ್ರಿ ಅಂತ ನೀವು ಅಲ್ರಿ ಕಾಗಕ್ಕೆ ನೋಡ್ರಿ ಮತ್ತೆ ಬಿಸಿಲಾಗ ಬಂದು. ಅಲ್ರಿ ಈಗಿನ ಮಕ್ಳು ಹೆಂಗದಾರ ಅಂದ್ರ ಒಂದ್ ಹೊತ್ಲಿ ಸಗಣಿ ಐತಿ ಅತ್ತಾಗ ಹಾಕಂದ್ರೆ ಕೈ ಮುಗಿಸ್ ನೋಡ್ಕೊಂಡು ಮತ್ತೆ ಸಬ್ಬ ಹಚ್ಚಿ ತಿಕ್ಕಂತಾರೆ. ಅದೇನ್ ಕರಿ ಐತಿ ಬಿಡು ದುರ್ಗಪ್ಪ, ನೀ ಹೇಳೋ ಮಾತು ಏನ್ ಕರಿ ಐತಿ. ಇವ್ನ ಮಕ ನೋಡಿದ್ರೆ ಆಕಳ ಮೇಸ ಮಕನ್ರಿ ಒಂದು. ಆದ್ರೂ ಮಾಡ್ಬೇಕಲ್ಲ, ಜೀವನ ಐತಿ. ಆ ಬೆಂಗಳೂರಾಗ ಹೋಗಿ ಅಷ್ಟು ಮಾಡಿದ್ರು ಅಷ್ಟು ಅದು ಉಳಿಯಂಗಿಲ್ಲ ರೊಕ್ಕ. ಹೌದೌದು. ಇಲ್ಲಿ ಎಲ್ಲ ಸಮೃದ್ಧಿ ಸಗಣಿ ಬೀಳ್ತೈತಿ. ನಮಗ ದಿನನಿತ್ಯ ಹಾಲು ಮನ್ಯಾಗ ಉಣಾಕ, ಮನ್ಯಾಗ ಮಕ್ಕಳಿಗೆ ಮರಿಗೆ ಹೆಣ್ಮಕ್ಳಿಗೆ ಉಣಾಕ್ ಆಗತ್ತ, ನಮಗ್ ಉಣಾಕ್ ಆಗತ್ತ. ಉಳ್ದದ್ ಡೈರಿಗೆ ಹಾಕಕ್ಕಾಗತ್ತಪ್ಪ. ಕರೆಕ್ಟ್ ಐತಿ. ಹೇಳೋದ್ ಕರೆ ಐತಿಲ್ಲ? ಕರೆಕ್ಟ್ ಐತಿ. ಮತ್ತೇನಪ್ಪ ನಿಂದ ಬೆಳೆ ಗಿಳಿ ಎಲ್ಲ ಆರಾಮದವ? ಹೊಲ್ದಕ್ಕೆ ಹೋಗಿದ್ನ್ರಿ, ಇಲ್ಲಿ ಹೊಲ್ದಕ್ಕೆ ಹೊಂಟೀನಿ. ಹೊಲ ಈ ಕಡೆ ಐತಲ್ಲ ದುರ್ಗಪ್ಪ, ಈ ಕಡೆ ಹೊಂಟಿದಿ. ಇಲ್ಲಿ ಆತ ಕನಕಪ್ಪ ಅಂತಂದ ಇದ್ನಲ್ರಿ, ಹೊಲ್ದ ಮಗ್ಲ ಅದು ಇದಂದ ಬೀರಪ್ಪಂದು ಹೊಲ ಒತ್ತೆ ಹಾಕಿದೀನ್ರಿ. ಸ್ವಲ್ಪ ಹೌದಾ ಸರಿ. ಅದಕ್ಕೆ ಹೊಲ್ದಕ್ಕೆ ಹೊಂಟಿದ್ರಿ. ಆಯ್ತಾಯ್ತು. ಊರಕ್ ಬರ್ರಿ ಹಂಗಾರೆ ಚಾವ್ ಕುಡಿಯನಂತೆ. ಬರೋಣ ದುರ್ಗಪ್ಪ, ಬರೋಣ. ಎಲ್ಲ ಇಲ್ಲಿ ನೋಡ್ಕ್ಯಾಂದ ಬರ್ತೀವಿ. ಹೋಗಿ ಬರ್ತೇವೆ ಸರ್. ಆಯ್ತಾಯ್ತು ಸರ್, ಭಾಳ ಸಂತೋಷ ಆತ್ರಿ ನೀವು ಕಂಡಕ್ಕೆ ನಮ್ಗೆ. ನಮಗೂ ಭಾಳ ಸಂತೋಷ ಆಯ್ತು ದುರ್ಗಪ್ಪ ನಿಮ್ಮನ್ನ ನೋಡಿ. ಬರ್ತೀನಿ ಸರ್. ಆಯ್ತಾಯ್ತು ಹೋಯ್ ಬಾರಪ್ಪ, ಹೋಯ್ ಬಾ. ಅಲ್ಲಿ ಸಿಕ್ತು, ನಾನು ಕಾಮೆಂಟ್ ಹಾಕಿ ಡಿಲೀಟ್ ಮಾಡಿದಿಲ್ಲ. ನೀನು ನನ್ನ ಇಷ್ಟ ಅಲ್ಲಿ ನಾನು ನೀನು ಕಲ್ತು ಇಬ್ರು ಕೂಡಿ ವಿಡಿಯೋ ಮಾಡಿವಿ. ಅದರ ಸ್ವಲ್ಪ ನೆನಪಿನಾಗ ಐತಿ ನಿನಗೆ. ನಿನ್ನಂತ ನಾ ತಾಸಿಗೆ ಯೂಸ್ ಮಾಡ್ಕೊಂಡು ಕೈ ಬಿಡ್ತಿಲ್ಲ ನಾನು. ಆದ್ರೆ ನಿನ್ನಂತ ನಾಲ್ಕು ಭೂಮಿ ಮೇಲೆ ನೋಡಿಲ್ಲ ನಾನು. ಗೊತ್ತಾಯ್ತು ಹೋಗ್ಲೇ ನನಗೆ. ನೋಡೇ ಇಲ್ಲ ಅಂದೆ ನಾನು. ಏಪ್ಪ ಸರಿಯಪ್ಪ, ಹೋಗೋಣ ನಾಟಕಕ್ಕೆ ಹೋಗಿಲ್ಲ. ಇಲ್ಲ ಬಾರೋ ಅಣ್ಣ, ಸೀಸನ್ ಇಲ್ಲ ಈಗ. ಅವನವನ ಎಲ್ಲ ಮಳೆಗಾಲ ಬಂದು ಎಲ್ಲ ಇದಾಗ್ಬಿಟ್ಟೈತೆ. ಡಿಸೆಂಬರ್ ಬರತ್ತಾನಿಲ್ಲಪ್ಪ. ಇನ್ನೊಂದು ಸ್ವಲ್ಪ ಕಮ್ಮಿ ಮಾಡು. ಇದಕ್ಕೆಲ್ಲ ಎಣ್ಣೆ ಕಮ್ಮಿ ಗೊಬ್ಬರ ಕಮ್ಮಿ ಅಣ್ಣ, ಎಲ್ಲ ಮುದತಾ ಇದಪ್ಪ. ಇದ್ರ ಮೇಲೆ ಕಂಡು ನೋಡಿ ನೀನು. ಏನು ಬರಲೇನಪ್ಪ ಅಂದ್ಬಿಟ್ಟೆ ಮಾರ, ನನಗೆ ಸಣ್ಣವ್ ನೀನು. ಆದ್ರೆ ನಿನಗೆ ನಿಯತ್ತಿಲ್ಲ ಏನೇನು. ಹೋಗಲೇ ಎದಕ್ಕಲೇ ಗುದ್ದಾಡೋದ ಅಲ್ವಾ? ಇಬ್ರು ಕಲ್ತು ವಿಡಿಯೋ ಮಾಡ್ತಿದ್ವಿ, ನನಗೆ ಬಂದಿರೋ ಕಾಮೆಂಟ್ ನಾ ಡಿಲೀಟ್ ಮಾಡೇ ನೋಡಿವ. ನನ್ನ ಅಕೌಂಟ್ಲಿ ಅದು, ನನ್ನ ಯೂಟ್ಯೂಬ್. ಅವನ ಇಬ್ರು ಕಲ್ತು ವಿಡಿಯೋ ಮಾಡ್ತೀವಿ. ನೀನು ಹಿಂದಕ್ಕೆ ಒಬ್ಬರು ಕೈ ಚೀಲ ಆಗಿದ್ದಿ. ಈಗ ಒಂದು ಸ್ವಲ್ಪ ಬೆಳೆದೀನಿ ಅಂತಂದ ಪಾಪ ಅವನು ಯಾದಕ್ಕೆ ಡಿಲೇಟ್ ಮಾಡ್ತಿಲ್ಲ? ಹೇಳ ಸರಿಯಪ್ಪ. ಲೇ ಸುಟ್ಟಂದಿ ಮಕ್ಕದವ ನಿಂದು ಭಾಳ ಆತ್ಲೇ, ನಿಂದು ಕೇಳಕತ್ತೆ. ಸ್ವಲ್ಪ ಅರ್ವೈತೆ ಅಲ್ಲೇ, ಯಾರಿಂದ ಬೆಳೆದಿದ್ದಿ ಯಾರಿಂದ ಬೆಳೆದಿಲ್ಲ ನಂದು ಅರ್ವೈತೇನೆ. ಪಾಪ ಅವನಿಂದ ಬೆಳೆದಿದ್ದಿ, ಅವನು ಕಾಮೆಂಟ್ ಇಡಕ್ ಮಾಡಿದ್ರೆ ಹಂಗಲ್ಲ ನೀನು ಮಾಡ್ದಲೇ. ನೀಯತ್ತನ್ನೋದು ಇಟ್ಕಲಿ ಸಾಕು, ಚಂದ ಬಾಯಿ ಮಾಡ್ಕೊಂಡ್ ತಿನ್ನೋದು ಕಲ್ಕರಿ. ಬಾ ಹೋಗ್ರಿ, ದೊಡ್ಡರ್ ಇದ್ರಿ ಸೊಳ್ಳೆ ಮಕ್ಕಳು ನಡಿ ಮಾಡ್ತಾರ. ನಾನೆಲ್ಲ ಕಾರಣ ಬಳ್ಳೆ ನೀನ ನಿನ್ನ ಅಡಿಕೆ ಕೇಳಿಕೊಟ್ಟಿಲ್ಲ, ನೀನು ಕಾರಣ ಬಳ್ಳೆ. ಏನಿ ಮೌನ ಮೇಡ್ರಿ ಕುಡಿತೇವನ ನನ್ನ ಬಿಟ್ಟೆ ಅಲ್ಲಿ ಎಪ್ಪು ಎಪ್ಪು ಏನು ಎಲ್ಲ ಖಬರ ಇದೆ ನೀವು? ಹೆಂಗೆ ಯಾಕೆ ಬಿದ್ದಾಡ್ತೀರಿ? ಏನಾಗೈತೆ ನಿಮ್ಗೆ? ಸ್ವಲ್ಪ ಖಬರ ಐತೆ ನಿಮ್ಗೆ?
ನಿನ್ಗೆ ಏ ಬೇಡ ಅಂತ ಹೇಳಿ ಏ, ಬ್ಯಾಡ ಅಂದ್ರೆ ಏನಾಗೈತೆ ಇದ್ದ ಕಲ್ಪನೆ ಆನಂದವ ಶ್ರೇಷ್ಠವಾಗಿ ಅಕ್ಕರಳೆ ಕೂಗು ದೇವಲೋಕ ಮುಟ್ಟಿತು. ನಿನ್ನ ನಿಜವಾಗಿ ಹೇಳಮ್ಮ, ನಿಜವಾಗಿ ಹೇಳು. ಹೇಳಮ್ಮ ತಂಗಿ, ನಿನ್ನ ಉಚ್ಚ ಕಲ್ಪನೆ ಆನಂದವ ಶ್ರೇಷ್ಠವಾಗಿ ಅಕ್ಕರಳೆ ಕೂಗು ನಿಜವಾಗಿ ಹೇಳಮ್ಮ, ನಿಜವಾಗಿ ಹೇಳಮ್ಮ. ಆನಂದ ಅರಳೆ ಹಗ್ಗಕ್ಕೂ ದೇವರ ಮುಟ್ಟಿತ್ತಮ್ಮ. ಅಯ್ಯೋ ಏನಮ್ಮ ನಿನ್ನ ತಂಗಿ, ಅಯ್ಯೋ ನೀನು ಎಲ್ಲಿ ಇದ್ದಿದ್ದ ಚಂದಾಗಿ ಕುದಿಗಲ್ಕಂದ್ ಹೋರ ಅನ್ನ ಮಾಡ್ಬಾರ್ದು ಯಾರ ಹೇಳಿದಾರೆ ಕೇಳಿದಾರೆ ಏನ್ ಅಂತಾರೆ ನಿಮ್ಗೆ ಇಲ್ಲ, 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 ಇಲ್ಲ. ಚಲೋ